Praise the Lord. Greetings to you all in the name of our Lord and Savior Jesus Christ. Today's Bible verse, Lamentations chapter 3 verses 31 and 32. The Lord is merciful and will not reject us forever. He may bring us sorrow, but His love for us is sure and strong. ಪ್ರಲಾಪಗಳು 3ನೇ ಅಧ್ಯಾಯ ವಚನಗಳು 31 ಮತ್ತು 32. ಕರ್ತನು ಸದಾಕಾಲಕ್ಕೂ ಬಿಟ್ಟು ಬಿಡುವವನಲ್ಲ, ಆತನು ವ್ಯಥೆಗೊಳಿಸಿದರೇನು, ತನ್ನ ಕೃಪಾತಿಶಯದಿಂದ ಕನಿಕರಿಸುವನು. ಈ ಪ್ರಲಾಪಗಳ ಗ್ರಂಥವನ್ನು ಬರೆದಿರುವಂಥವರು ಪ್ರವಾದಿಯಾದ ಯೆರೆಮೀಯನು. ಈ ಪ್ರವಾದಿಯಾದ ಯೆರೆಮೀಯನಿಗೆ ಕಣ್ಣೀರಿನ ಪ್ರವಾದಿ ಎಂಬುದಾಗಿಯೂ ಕರೆಯುತ್ತಾರೆ. ಆತನ ಜೀವಿತದಲ್ಲಿ ಬಹಳ ದುಃಖ ಇತ್ತು. ಆತನು ಪ್ರವಾದನೆ ಹೇಳುತ್ತಿರುವಾಗ ಅರಸರುಗಳು, ಜನರು ಈತನ ಮೇಲೆ ಬಹಳವಾಗಿ ಸುಳ್ಳನ್ನು ಹೊರಿಸಿ ಈತನಿಗೆ ಹಿಂಸೆ ಕೊಡುವಂಥವರಾಗಿದ್ದರು. ಜನರಿಗಾಗಿ ಈತನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂಥವನಾಗಿದ್ದನು. ಇಲ್ಲಿ ದೇವರ ವಾಕ್ಯದಲ್ಲಿ ಆತನು ಹೇಳ್ತಾ ಇದ್ದಾನೆ, ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವವನಲ್ಲ ಎಂಬುದಾಗಿ. ಹೌದು, ನಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದರು, ವ್ಯಥೆಗಳು ಬಂದರೂ ಕೂಡ ಆತನು ತನ್ನ ಕೃಪಾತಿಶಯದಿಂದ ನಮ್ಮನ್ನು ಕನಿಕರಿಸುವನು ಎಂಬ ವಾಕ್ಯವನ್ನು ಇಲ್ಲಿ ನಮಗೆ ಜ್ಞಾಪಕಕ್ಕೆ ತರ್ತಾ ಇದ್ದಾನೆ. ಹೌದು, ಕ್ರೈಸ್ತರ ಜೀವಿತದಲ್ಲಿ ಕಷ್ಟಗಳು ಉಂಟಾಗಬಹುದು, ಉಪದ್ರವಗಳು ಸದಾ ಕಾಲಕ್ಕೂ ಇರಬಹುದು. ಜಜ್ಜಿದ ಹೃದಯದಿಂದ, ನಿಟ್ಟುಸಿರಿನಿಂದ, ನಿರೀಕ್ಷೆ ಇಲ್ಲದ ಜೀವಿತದಿಂದ ಕ್ರೈಸ್ತರಾದ ನಾವುಗಳು ಸೋತು ಹೋಗುತ್ತೇವೆ. ಆದರೆ ಕರ್ತನು ಹೇಳುತ್ತಿರೋ ವಾಕ್ಯ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ಯಾವಾಗ ನಮ್ಮ ಜೀವಿತದಲ್ಲಿ ಕಳವಳಗಳು ಉಂಟಾಗುತ್ತವೋ, ನಮ್ಮ ಜೀವಿತದಲ್ಲಿ ದುಃಖ ಉಂಟಾಗುತ್ತದೋ, ದುಃಖ ನಮ್ಮನ್ನು ಆವರಿಸಿಕೊಳ್ಳುತ್ತದೋ, ಆಗಲೇ ದೇವರ ಕೃಪೆ ನಮ್ಮ ಮೇಲೆ ಹೆಚ್ಚು ಹೆಚ್ಚಾಗಿ ದೊರೆಯುವಂಥದ್ದಾಗಿದೆ. ಪ್ರಿಯರೇ, ಆತನು ವ್ಯಥೆಗೊಳಿಸಿದರೇನು ಚಿಂತೆ ಇಲ್ಲ, ತನ್ನ ಕೃಪಾತಿಶಯದಿಂದ ಆತನು ನಮ್ಮನ್ನು ಕನಿಕರಿಸುತ್ತಾನೆ ಎನ್ನುವಂತಹ ಈ ವಾಕ್ಯವನ್ನು ಸ್ವಲ್ಪ ನಾವು ಧ್ಯಾನಿಸೋಣ. ಕಷ್ಟ ಸಂಕಟಗಳು, ವ್ಯಾಧಿಗಳು ಎಂದೆಂದಿಗೂ ಇರುವಂಥದ್ದಲ್ಲ. ಕಷ್ಟ ಸಂಕಟಗಳು ಇದ್ದರೂ ಕೂಡ ನಿಶ್ಚಯವಾಗಿ ಒಂದು ದಿವಸ ಆ ಕಷ್ಟ ಸಂಕಟಗಳಿಗೆ ಅಂತ್ಯ ಉಂಟು. ಯೋಸೇಫನ ಜೀವಿತ ನಮ್ಮೆಲ್ಲರಿಗೆ ಗೊತ್ತು. ಆತನು ತನ್ನ 17ನೇ ವಯಸ್ಸಿನಲ್ಲಿಯೇ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂತು. 13 ವರ್ಷಗಳ ಸತತವಾದ ಹೋರಾಟಗಳ ಮೇಲೆ ಹೋರಾಟ ಅವನ ಜೀವಿತದಲ್ಲಿ ವ್ಯಥೆ ತುಂಬಿಕೊಂಡಿತ್ತು. ಸುಳ್ಳು ಸುಳ್ಳು ಅಪರಾಧಗಳನ್ನು ಅವನ ಮೇಲೆ ಹೊರಿಸಿದರು. ಭಯಂಕರವಾದ ಸೆರೆಮನೆ ವಾಸ ಅವನು ಅನುಭವಿಸಬೇಕಾಗಿತ್ತು. ಆದರೆ ಕರ್ತನು ಅವನ ಕೈ ಬಿಡಲಿಲ್ಲ. ತನ್ನ ಕೃಪಾತಿಶಯದಿಂದ ಯೋಸೇಫನನ್ನು ಕನಿಕರಿಸಿದರು. ಇದಾದ ನಂತರ ಯೋಸೇಫನು 80 ವರ್ಷಗಳ ದೀರ್ಘಾವಧಿಗಳ ಕಾಲ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯಾದನು. ಪ್ರಿಯರೇ, ಅವನು ಅತಿ ದೊಡ್ಡ ಅಧಿಕಾರಿಯಾಗಿ ಸಕಲ ಅಧಿಕಾರವನ್ನು ಹೊಂದಿ ಈ ಲೋಕದಲ್ಲಿ ಅವನು ಪ್ರಕಾಶಿಸಿದನು. ಹಾಗೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೂಡ ನಾವು ನೋಡ್ತೇವೆ. ಆತನು ಯೋಬನು. ಆತನು ಕೂಡ ಸತತವಾಗಿ 6 ತಿಂಗಳುಗಳ ಕಾಲ ಶ್ರಮೆಯನ್ನು ಅನುಭವಿಸಿದನು ಎಂಬುದಾಗಿ ವೇದ ಪಂಡಿತರು ಹೇಳುತ್ತಾರೆ. ಹೌದು, ಈ ಸಂಕಟಗಳ ಕಾಲ ಮುಗಿದ ಮೇಲೆ ಯೋಬನು ಬಹಳ ಕಾಲ ಸಂತೋಷವನ್ನು ಅನುಭವಿಸಿದನು. ಯೋಬನ ಅಂತ್ಯ ದಿನಗಳನ್ನು ಕರ್ತನು ಬಹಳವಾಗಿ ಆಶೀರ್ವದಿಸಿದನು. ನನ್ನ ಪ್ರಿಯ ದೇವ ಮಗುವೆ, ನಿನ್ನ ಕಷ್ಟದ ದಿನಗಳು ಕೂಡ ಒಂದು ದಿವಸ ಮುಗಿದು ಹೋಗುತ್ತವೆ. ದೇವರು ನಿನಗೆ ಎಂದಿಗೂ ಕೈ ಬಿಡುವುದಿಲ್ಲ. ನಾನು ಮೋಶೆಯೊಂದಿಗೆ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವನೆಂಬುದಾಗಿ ಯೋಶುವನಿಗೆ ಹೇಳಿದಂತೆ ಇಂದು ನಿನಗೂ ಕೂಡ ಹೇಳ್ತಾ ಇದ್ದಾರೆ. ನಿನ್ನ ಸಂಕಟದ ಮಧ್ಯದಲ್ಲಿ, ನಿನ್ನ ಕಷ್ಟಗಳ ಮಧ್ಯದಲ್ಲಿ, ನಿನ್ನ ವ್ಯಾಧಿಗಳಲ್ಲಿ ದೇವರು ನಿನಗೆ ಹೇಳ್ತಾ ಇದ್ದಾರೆ, ಅಂದು ಮೋಶೆಯೊಂದಿಗಿದ್ದ ಹಾಗೆ, ಯೆಹೋಶುವನೊಂದಿಗಿದ್ದ ಹಾಗೆ ನಿನ್ನೊಂದಿಗೆ ಇರುವನೆಂಬುದಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಶೂರರಾಗಿರ್ರಿ, ಧೈರ್ಯದಿಂದಿರ್ರಿ, ಅಂಜಬೇಡಿರಿ, ಕಳವಳ ಪಡಬೇಡ್ರಿ. ಕರ್ತನು ನಿನ್ನನ್ನು ಎಂದೆಂದಿಗೂ ಜೊತೆಗಾರನಾಗಿರುತ್ತಾನೆ, ನಿನ್ನನ್ನು ಕಾಪಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರಪ್ಪ. ನೀನು ಎಂದೆಂದಿಗೂ ನಮ್ಮನ್ನು ಬಿಟ್ಟು ಬಿಡುವವನಲ್ಲ. ನಮ್ಮ ಜೀವಿತದಲ್ಲಿ ಕಷ್ಟ ದುಃಖಗಳು ಬಂದಾಗ್ಯೂ ನಿನ್ನ ಕೃಪಾತಿಶಯದಿಂದ ನೀನು ನಮ್ಮನ್ನು ಕನಿಕರಿಸುತ್ತೀಯ ದೇವರೇ, ಅದಕ್ಕಾಗಿ ಸ್ತೋತ್ರ. ಇಂದು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವರಲ್ಲಿ ಅನೇಕರು ಕಷ್ಟ ಸಂಕಟಗಳಿಗೆ ಈಡಾಗಿದ್ದಾರೆ ಸ್ವಾಮಿ. ನಮಗೆ ದಾರಿಯೇ ಇಲ್ಲ ಎಂಬುದಾಗಿ ಪರಿತಪಿಸ್ತಾ ಇದ್ದಾರೆ ದೇವ. ಇವರ ಶೋಧನೆಯ ಮಾರ್ಗದಲ್ಲಿ ಇವರು ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗವನ್ನು ನೀನು ಸಿದ್ಧ ಮಾಡಿಟ್ಟಿದೆಯಲ್ಲ ದೇವ. ಆ ಮಾರ್ಗ ಇವರಿಗೆ ತೋರಿಸಿಕೊಡು ಸ್ವಾಮಿ. ನಿನ್ನ ಮಾರ್ಗದಲ್ಲಿ ಇವರು ನಡೆಯಲಿಕ್ಕೆ ಕೃಪೆ ಮಾಡು. ಇವರ ಕಷ್ಟದ ದಿನಗಳನ್ನು ಕಡಿಮೆ ಮಾಡು. ಆ ಕಷ್ಟದ ದಿನಕ್ಕೆ ಒಂದು ಅಂತ್ಯಗೊಳಿಸು ಸ್ವಾಮಿ. ಇಂದಿನಿಂದ ದೇವ ಇವರು ಸಂತೋಷದಿಂದಿರಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.